ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಘವೇಂದ್ರ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ತುಂಬ ಜನ ಹೇಳ್ತಾರೆ, ರಾಯರ ಪೂಜೆ ಮಾಡ್ತಾಯಿದ್ದೀವಿ, ರಾಯರ ಸೇವೆ ಮಾಡ್ತಾಯಿದ್ದೀವಿ, ಆದರೂ ನಮಗೆ ರಾಯರ ಒಂದು ಅನುಗ್ರಹ ಆಗ್ತಿಲ್ಲ. ರಾಯರಿಗೆ ನಮ್ಮ ಮೇಲೆ ಇನ್ನೂ ಏನಕ್ಕೆ ಒಂದು ದೃಷ್ಟಿ ಅನ್ನೋದು ಬಿದ್ದಿಲ್ಲ. ನಾವು ಎಲ್ಲರ ಥರನೇ ರಾಯರ ಪೂಜೆ ಮಾಡ್ತೀವಿ, ಆದರೂ ಏನಕ್ಕೋ ಗೊತ್ತಿಲ್ಲ ರಾಯರ ಅನುಗ್ರಹ ನಮ್ಗೆ ಆಗ್ತಿಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ನೋಡಿ, ರಾಯರ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ರಾಯರ ಅನುಗ್ರಹ ಖಂಡಿತ ಹಾಗೆ ಆಗುತ್ತೆ, ಒಂದಲ್ಲ ಒಂದು ದಿವಸ ಹಾಗೆ ಆಗುತ್ತೆ. ಏಕೆಂತಂದರೆ ನೀವು ರಾಯರಿಗೆ ನೀವು ಸೇವೆ ಅಂತ ಮಾಡಿರ್ತೀರಲ್ಲ, ಆ ಸೇವೆಗೆ ಫಲನಾದರೂ ಕೊಟ್ಟೇ ಕೊಡ್ತಾರೆ ಅಲ್ವಾ. ನೀವು ನೋಡಿ, ರಾಯರ ಅನುಗ್ರಹ ಆಗಿಲ್ಲ ಅಂತ ಅಂದ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ನೋಡಿ, ಈ ರಾಯರಿಗೆ ಈ ರೀತಿ ಒಂದು ಸೇವೆನ ಮಾಡಿ, ಖಂಡಿತ ರಾಯರ ಅನುಗ್ರಹ ಹಾಗೆ ಆಗುತ್ತೆ, ಪ್ರತಿಯೊಬ್ಬರಿಗೂ ಹಾಗೆ ಆಗುತ್ತೆ. ನಾನು ರಾಯರಿಗೆ ಸೇವೆ ಮಾಡ್ತೀನಿ, ನಾನು ಯಾವ ರೀತಿ ರಾಯರಿಗೆ ಪೂಜೆ ಮಾಡ್ತೀನಿ, ದಿನವಿಡೀ ಅಂದರೆ ಗುರುವಾರ ಅಂತ ಅಲ್ಲ, ವಾರದಲ್ಲಿ 7 ದಿವಸ ಬರುತ್ತಲ್ಲ, 7 ದಿವಸನೂ ನಾನು ಯಾವ ರೀತಿ ಪೂಜೆ ಮಾಡ್ಕೋತೀನಿ, ಮತ್ತು ಗುರುವಾರ ನಾನು ವಿಶೇಷವಾದ ಪೂಜೆ ನಾನು ಯಾವ ರೀತಿ ಮಾಡ್ತೀನಿ, ಯಾವ ಸಮಯದಲ್ಲಿ ಮಾಡ್ತೀನಿ, ಮತ್ತು ನಾನು ಹಾಗೆ ಮಾಡೋದ್ರಿಂದ ರಾಯರ ಅನುಗ್ರಹ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತಿರುತ್ತೆ. ನಾನು ಇಡೀ ದಿವಸದಲ್ಲಿ ನಡೆದಿದ್ನೆಲ್ಲ ರಾತ್ರಿ ಒಂದು ಟೈಮಲ್ಲಿ ಕೂತ್ಕೊಂಡು ರಾಯರ ಹತ್ರ ಹೇಳ್ಕೊತೀನಿ. ನಾನು ರಾಯರೇ, ನನಗೆ ಗೊತ್ತಿದ್ದಷ್ಟು ನಾನು ಸೇವೆ ಮಾಡಿದ್ದೀನಿ, ಫಲ ಅನ್ನೋದು ನೀನು ಕೊಡಬೇಕು ಭಗವಂತ, ನನ್ನ ಶ್ರಮ ನಾನು ಪಟ್ಟಿದ್ದೀನಿ, ಫಲ ನೀನು ಕೊಡಬೇಕು ಅಂತ ನಾನು ರಾಯರ ಮುಂದೆ ಕೇಳ್ಕೊತೀನಿ. ನಾವು ಯಾವ ರೀತಿ ಪೂಜೆ ಮಾಡಿದ್ರೆ ರಾಯರ ಅನುಗ್ರಹ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಗುರುವಾರ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋ ಅಂಥದ್ದಲ್ವ. ರಾಯರಿಗೆ ಮಾಮೂಲಿ ಎಲ್ಲರೂ ಪೂಜೆ ಮಾಡೇ ಮಾಡ್ತಾರೆ, ಆದರೂ ಸ್ವಲ್ಪ ಮೈಲಿಗೆ ಮಡಿ ಅನ್ನೋದು ಸ್ವಲ್ಪ ನೋಡ್ಕೊಳ್ಳಿ. ಹಿಂದಿನ ದಿವಸನೇ ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಏಕೆಂತಂದರೆ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಲ್ಲ, ಹಂಗಾಗಿ ಬೆಳಗ್ಗೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಹಿಂದಿನ ದಿವಸನೇ ಎಲ್ಲ ತಯಾರಿ ಮಾಡ್ಕೊಳ್ಳಿ. ನಿಮಗೆ ಪೂಜೆಗೆ ಏನೇನು ಬೇಕು, ಹೂವು, ಹಣ್ಣು, ತುಪ್ಪ, ಇದೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತಂದಿಟ್ಕೊಂಬಿಡಿ. ಹಿಂದಿನ ದಿವಸನೇ ತಂದಿಟ್ಕೊಂಡು ಗುರುವಾರ ಸ್ವಲ್ಪ ಬೇಗ ಎದ್ದು ಗುಡಿಸಿ ಒರೆಸ್ಬೇಕಾದ್ರೆ ಸ್ವಲ್ಪ ಗಂಜಲ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಅಷ್ಟೇ ಉಪ್ಪು ಹಾಕೋದ್ರಿಂದ, ಅರಿಶಿನ ಹಾಕೋದ್ರಿಂದ ಅದೆಲ್ಲನೂ ದೂರ ಮಾಡುತ್ತೆ, ಹೊರಗಡೆ ಹಾಕುತ್ತೆ. ಅದಕ್ಕೋಸ್ಕರ ಮನೆ ಒರೆಸೋ ನೀರಿಗೆ ಉಪ್ಪು, ಅರಿಶಿನ, ಸ್ವಲ್ಪ ಗಂಜಲ ಇದನ್ನು ಹಾಕ್ಕೊಂಡು ಮನೆ ಒರೆಸ್ಕೊಳ್ಳಿ. ಮತ್ತು ಬಾಗಿಲು ತೊಳ್ಕೊಂಡು ಬಾಗಿಲಿಗೆ ರಂಗೋಲಿ ಬಿಟ್ಟು ತುಳಸಿ ಹತ್ರ ರಂಗೋಲಿ ಬಿಡಿ. ತುಳಸಿ ಹತ್ರ ರಂಗೋಲಿ ಬಿಡೋದ್ರಿಂದ ರಾಯರಿಗೆ ಇಷ್ಟ ಆಗುತ್ತೆ. ಏಕೆ ಅಂತಂದರೆ ಸಾಕ್ಷಾತ್ ಶ್ರೀ ವಿಷ್ಣುನೇ ಅಲ್ಲಿ ಇರ್ತಾರಲ್ವ, ಕೃಷ್ಣ ಪರಮಾತ್ಮನೇ ಅಲ್ಲಿ ಇರ್ತಾರೆ. ಹಾಗಾಗಿ ಅಲ್ಲೂ ಅಷ್ಟೇ ನಾವು ರಾಯರಿಗೆ ಹೇಗೆ ಒಂದು ಸೇವೆ ಮಾಡ್ತೀವೋ ತುಳಸಿ ಕಟ್ಟೆ ಹತ್ರವನ್ನು ಹಾಗೇ ಸೇವೆ ಮಾಡಬೇಕು. ಅಲ್ಲಿ ರಂಗೋಲಿ ಬಿಟ್ಕೊಳ್ಳಿ. ರಾಯರ ಮುಂದೆನೂ ಒಂದು ರಂಗೋಲಿ ಅಂತ ಬಿಡಿ. ಹಾಗೆ ಪೂಜೆ ಮಾಡೋದಕ್ಕೆ ಹೋಗ್ಬಿಡಿ. ದೇವ್ರ ಮನೆ ಹತ್ರ ರಂಗೋಲಿ ಅಂತ ಬಿಡಿ. ನಾನು ಗುರುವಾರ ಬೆಳಿಗ್ಗೆ ಯಾವ ರೀತಿ ನಾನು ಮಾಡ್ಕೋತೀನೋ ಅದೇ ರೀತಿ ನಾನು ನಿಮ್ಗೆ ಹೇಳ್ತೀನಿ. ಖಂಡಿತ ಒಂದು ಅನುಗ್ರಹ ಅನ್ನೋದು ಹಾಗೆ ಆಗುತ್ತೆ. ಈ ರೀತಿ ಮಾಡಿ. ನಾವು ರಾಯರ ಪೂಜೆ ಎಷ್ಟು ಮಾಡಿದ್ರೂ ನಮ್ಗೆ ಅನುಗ್ರಹ ಆಗ್ತಿಲ್ಲ, ಕೆಟ್ಟದೇ ಆಗ್ತಿದೆ, ಒಳ್ಳೇದಾಗ್ತಿಲ್ಲ ಅಂತ ಸುಮಾರು ಜನ ಹೇಳ್ತಿರಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ನನ್ನ ಅನಿಸಿಕೆನ ನಾನು ತಿಳಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಪೂಜೆ ಮಾಡ್ತೀನಿ, ರಾಯರ ಅನುಗ್ರಹ ನನಗೆ ಯಾವ ರೀತಿ ಆಗ್ತಿದೆ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಆ ರೀತಿ ಮಾಡಿ, ಖಂಡಿತ ರಾಯರ ಒಂದು ಅನುಗ್ರಹ ಹಾಗೆ ಆಗುತ್ತೆ. ಮತ್ತು ಗುರುವಾರ ಬೆಳಿಗ್ಗೆ ಇಷ್ಟನ್ನೆಲ್ಲ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ದೇವ್ರ ನೈವೇದ್ಯಕ್ಕೆ ಏನಾದರೂ ಸ್ವಲ್ಪ ಮಾಡಿ ಇಡ್ತೀನಿ. ನಾನು ಮಾಡಿ ಇಡಲಿಲ್ಲ ಅಂದರೆ ಹಣ್ಣು ಇಡ್ತೀನಿ, ಇಲ್ಲ ಹಾಲು ಇಡ್ತೀನಿ, ಇಲ್ಲ ಒಂದು ಡ್ರೈ ಫ್ರೂಟ್ಸ್ ಇಡ್ತೀನಿ. ಇದನ್ನೆಲ್ಲ ಇಟ್ಬಿಟ್ಟು ದೇವ್ರಿಗೆ ಹೂವು ಹಾಕ್ತೀನಿ, ತುಳಸಿ ಹಾಕ್ತೀನಿ. ಇದನ್ನೆಲ್ಲ ಮಾಡಿ ತುಪ್ಪದ ಬತ್ತಿ ರೆಡಿ ಮಾಡಿ ಇಟ್ಕೋತೀನಿ. ಮತ್ತು ನಮ್ಮ ಮನೆ ದೇವ್ರ ಹತ್ರ 2 ದೀಪ ಹಚ್ತೀನಿ, ರಾಘವೇಂದ್ರ ಸ್ವಾಮಿ ಹತ್ರ 2 ದೀಪ ಹಚ್ತೀನಿ. ನಾನು ರಾಘವೇಂದ್ರ ಸ್ವಾಮಿಗೆ ನಾನು ತುಪ್ಪದ ದೀಪ ಹಚ್ಚೋದು, ನಮ್ಮನೆ ದೇವ್ರಿಗೂ ಅವತ್ತೊಂದೇ ದಿವಸ ನಾನು ತುಪ್ಪದ ದೀಪನೇ ಹಚ್ಚೋದು. ನಾನು ವಾರದಲ್ಲಿ 2 ದಿವಸ ತುಪ್ಪದ ದೀಪ ಹಚ್ತೀನಿ ನಮ್ಮ ಮನೆ ದೇವ್ರಿಗೆ. ಗುರುವಾರ ಮತ್ತು ಶನಿವಾರ ನಮ್ಮ ಮನೆ ದೇವ್ರ ವಾರ ಅಲ್ವಾ, 2 ದಿವಸನೂ ತುಪ್ಪದ ದೀಪ ಹಚ್ತೀನಿ. ಮತ್ತು ತುಪ್ಪದ ದೀಪ ಎಲ್ಲ ಹಚ್ಕೊಂಡು ದೇವ್ರ ನೈವೇದ್ಯಕ್ಕೆ ಏನು ಬೇಕೋ ಎಲ್ಲ ತಯಾರಿ ಮಾಡಿಕೊಂಡು ಫಸ್ಟು ಮನೆ ದೇವ್ರಿಗೆ ನಾನು ಪೂಜೆ ಮಾಡ್ಕೋತೀನಿ. ದೀಪ ಹಚ್ಬಿಟ್ಟು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಂತರ ಮನೆ ದೇವ್ರಿಗೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡಿದ್ದ ನಂತರ ನಾನು ರಾಯರಿಗೆ ತುಪ್ಪದ ದೀಪ ಹಚ್ಚೋಂಥದ್ದು ಹಚ್ಬಿಟ್ಟು ಆಮೇಲೆ ರಾಯರಿಗೆ ನಾನು ಪೂಜೆ ಮಾಡ್ತೀನಿ. ರಾಯರಿಗೆ ಪೂಜೆ ಮಾಡೋದು ನಾನು ಕರ್ಪೂರ ಬೆಳಗೋದಿಲ್ಲ. ರಾಯರಿಗೆ ಕರ್ಪೂರ ಬೆಳಗಬಾರ್ದು, ತುಪ್ಪದ ದೀಪ ತುಪ್ಪದ ಬತ್ತಿನೇ ಬೆಳಗಬೇಕು. ಹೀಗಾಗಿ ಊದ್ಗಡ್ಡಿ ಬೆಳಗ್ತೀನಿ. ನಾನು ರಾಯರಿಗೆ ಊದ್ಗಡ್ಡಿನಲ್ಲಿ ಬೆಳಗ್ತೀನಿ, ಕರ್ಪೂರ ಹಚ್ಚೋದಿಲ್ಲ ನಾನು.
ತುಪ್ಪ ದೀಪದಲ್ಲೇ ನಾನು ಬೆಳಗೋ ಅಂಥದ್ದು. ಹಾಗೆ ಮಾಡಿ ರಾಯರಿಗೆ ತುಪ್ಪ ದೀಪ ಹಚ್ಚಿ ಪೂಜೆ ಅನ್ನೋದು ನಾನು ಮಾಡ್ತೀನಿ. ಆಮೇಲೆ ಹೊರಗಡೆ ತುಳಸಿ ಹತ್ರ ನಾವು ಏನಾದ್ರು ಸ್ವಲ್ಪ ನೈವೇದ್ಯ ಮಾಡ್ತೀವಲ್ಲ, ಆ ಸ್ವಲ್ಪ ನೈವೇದ್ಯನ ಒಂದು ಚಿಕ್ಕ ಬಟ್ಲಲ್ಲಿ ಹಾಕ್ಬಿಟ್ಟು ತೊಗೊಂಡೋಗಿ ತುಳಸಿ ಹತ್ರನೂ ಇಡಿ. ಏಕೆಂತಂದರೆ ಅಲ್ಲಿ ಸಾಕ್ಷಾತ್ ಶ್ರೀ ವಿಷ್ಣು ಇರ್ತಾರೆ, ಕೃಷ್ಣ ದೇವರಲ್ವಾ, ತಾಯಿ ಲಕ್ಷ್ಮೀ ದೇವಿ ಅಲ್ವಾ, ಹಾಗಾಗಿ ಸ್ವಲ್ಪ ನೈವೇದ್ಯನೂ ಅಲ್ಲಿ ತೊಗೊಂಡೋಗಿಡಿ. ಇಟ್ಬಿಟ್ಟು ತುಳಸಿ ಹತ್ರನೂ ಪೂಜೆ ಮಾಡಿ, ಹೊಸ್ಲಿಗೆ ಪೂಜೆ ಮಾಡಿದ ನಂತರ ರಾಯರಿಗೆ, ಮನೆ ದೇವ್ರಿಗೆ ಎಲ್ರಿಗೂ ಪೂಜೆ ಮಾಡ್ತಿರಲ್ಲ, ನಂತರ ನೀವೇನು ಹಣ್ಣು ಇಟ್ಟಿರ್ತೀರ ಅದನ್ನು ನೈವೇದ್ಯ ಮಾಡಿದ ನಂತರ ತುಪ್ಪದ ಬತ್ತಿ ಬೆಳಗಿದ ನಂತರ ಮಂತ್ರಾಕ್ಷತೆನ, ನಾವು ಮನೆಯಲ್ಲಿ ಮಂತ್ರಾಕ್ಷತೆ ಮಾಡಿರ್ತೀವಲ್ಲ ರಾಯರಿಗೆ ಅಂತ, ಮಂತ್ರಾಕ್ಷತೆನ ನಾನು ಬಲಗೈಲಿ ಇಟ್ಕೊಂಡು ಎಡಗೈ ಅದ್ರ ಮೇಲೆ ಇಟ್ಕೊಂಡು ನನ್ನ ಮನಸ್ಸಲ್ಲಿ ಏನು ನೋವಿದೆ, ಏನು ಕಷ್ಟ ಇದೆ, ನಮಗೇನು ಆಗಬೇಕು ಅದನ್ನೆಲ್ಲ ನಾನು ಕಣ್ಣು ಮುಚ್ಚಿ ಒಂದು 10 ನಿಮಿಷ ನಾನು ಪ್ರಾರ್ಥನೆ ಮಾಡಿಕೊಂಡು ದೇವ್ರ ಪಾದಕ್ಕೆ, ನಮ್ಮ ಮನೆ ದೇವ್ರ ಪಾದಕ್ಕೆ, ರಾಯರ ಪಾದಕ್ಕೆ ಸಲ್ಲಿಸುವಂಥದ್ದು ನಾನು. ಅದೆಲ್ಲ ಮಾಡಿದ ನಂತರ ನಾನು ಒಂದು 10 ನಿಮಿಷ, 1/4 ಗಂಟೆ ನಾನು ಅಪ್ಪನ ಮುಂದೆ ಕುತ್ಕೊಂಡು ನನ್ನ ಮನಸ್ಸಲ್ಲಿ ಏನು ನೋವಿದೆ, ನಮಗೇನಾಗಬೇಕು ಅದನ್ನೆಲ್ಲ ನಾನು ಒಂದು ಕೋರಿಕೆನ ನಮ್ಮ ಅಪ್ಪನ ಪಾದಕ್ಕೆ ಹಾಕ್ತೀನಿ ನಾನು. ಅದೆಲ್ಲ ಪೂಜೆ ಎಲ್ಲ ಮುಗ್ದಿದ ನಂತರ ನಾನು ರಾಯರ ಮಠಕ್ಕೆ ಹೋಗೋವಂಥದ್ದು. ರಾಯರ ಮಠಕ್ಕೆ ಹೋಗಿ ಅಲ್ಲಿ ನಾನು ಸೇವೆ ಅಂತ ಮಾಡ್ತೀನಿ. ದೀಪ ಬೆಳಗ್ಬಿಟ್ಟು ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕಿ ರಾಯರ ಹತ್ರ ಅಲ್ಲೂ ಒಂದು 10 ನಿಮಿಷ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತೀನಿ. ಆದರೆ ದೇವ್ರ ಮುಂದೆ ನಾವು ಒಂದು 10 ನಿಮಿಷ ಕೂತ್ಕೋತೀವಲ್ಲ, ಆವಾಗ ನಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ಹೇಳ್ಕೊಂಡಿದ ನಂತರ ನೀವು ಇದನ್ನು ಮಾಡಬೇಕಾಗುತ್ತೆ. ರಾಯರ ಅನುಗ್ರಹ ಯಾಕೆ ಇನ್ನೂ ಯಾರಿಗೂ ಆಗಿಲ್ಲ ಅಂತ ಇರ್ತೀರಲ್ಲ, ಅಂಥವ್ರಿಗೆ ನಾನು ಈ ಮಾತು ಹೇಳ್ತಾ ಇರೋದು. ನೀವು ಪೂಜೆ ಎಲ್ಲ ಮಾಡಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಕೇಳ್ಕೊಂಡಿದ ನಂತರ ನೀವು ಒಂದು 10 ನಿಮಿಷ, 1/4 ಗಂಟೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ರಾಯರನ್ನೇ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 108 ಬಾರಿ ಹೇಳಿ. ನಾನು ಅದೊಂದೇ ಹೇಳೋದಿಲ್ಲ, ನಾನು ಬರೀ ರಾಘವೇಂದ್ರ ಸ್ವಾಮಿ ಶ್ಲೋಕನೇ ಅದೊಂದೇ ಹೇಳೋದಿಲ್ಲ. ನಾನು 108 ಬಾರಿ ನಾನು ಶ್ರೀ ವಿಷ್ಣು ಸಹಸ್ರನಾಮನೂ ಸಹ ನಾನು ಈ ಬಾಯಲ್ಲಿ ಹೇಳ್ಕೊತೀನಿ. ನಾನು 108 ಸತಿ, ನನಗೆ ಎಷ್ಟು ಸತಿ ಸಾಧ್ಯನೋ ಅಷ್ಟು ಸತಿನೂ ನಾನು ಎಲ್ಲ ದೇವ್ರಗಳ ಶ್ಲೋಕನೂ ಸಹ ಒಂದು 108 ಸತಿ ನಾನು ಹೇಳ್ಕೊಳ್ಳೋ ಅಂಥದ್ದು. ಅದಕ್ಕೆ ನನಗೆ ಪೂಜೆ ಮಾಡಿದ್ರೆ ಒಂದು ಅರ್ಧ ಗಂಟೆ, 3/4 ಗಂಟೆ ನನ್ನ ಅಪ್ಪನ ಮುಂದೆ ಕೂತ್ಕೊಂಡು ನಾನು ಅದನ್ನೆಲ್ಲ ಒಂದು ಶ್ಲೋಕ ಹೇಳೋಂಥದ್ದು. ಏಕೆ ಅಂತಂದರೆ ನಾವು ಪೂಜೆ ಮಾಡಿ ನಾವು ಬೇರೆ ಏನು ಕೆಲಸ ಇದೆಯೋ ಅದಕ್ಕೆಲ್ಲ ನಾವು ಮಾಡೋದಕ್ಕೆ ಹೋಗಬಾರ್ದು. ನಾವು ಪೂಜೆ ಮಾಡೋದೇನಕ್ಕೆ, ನಮ್ಗೆ ಒಳ್ಳೇದಾಗಲಿ ಅಂತ ತಾನೇ, ನಮ್ಮ ಮನೆಯಲ್ಲಿರೋರ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ತಾನೇ, ನಾವು ಮಾಡೋ ಕೆಲಸದಲ್ಲಿ ಒಂದು ಯಶಸ್ಸು ಕೊಡು ಅಂತ ತಾನೇ ನಾವು ಕೇಳ್ಕೊಳ್ಳೋದು. ಅದಕ್ಕೆ ಅಂತಲೇ ಒಂದು ಅರ್ಧ ಗಂಟೆ ನಾವು ದೇವ್ರ ಮುಂದೆ ಕೂತ್ಕೊಂಡು ನಾವು ಒಂದು ದೇವ್ರ ಶ್ಲೋಕ ಹೇಳ್ಬೇಕಾಗುತ್ತೆ. ನಾನು ದಿನಕ್ಕೆ 3 ಟೈಮ್ ಹೇಳ್ತೀನಿ. ಬೆಳಗ್ಗೆ ಒಂದು ಸತಿ ಪೂಜೆ ಆದಮೇಲೆ ಆ ರೀತಿ ಹೇಳ್ತೀನಿ. ನಂತರ ಸಂಜೆ ದೀಪ ಹಚ್ಚುತ್ತೀನಲ್ಲ ಮುಸ್ಸಂಜೆ ಟೈಮಲ್ಲಿ, ಅವಾಗೊಂದು ಸತಿ ನಾನು 108 ಸತಿ ನಾನು ಹೇಳ್ತೀನಿ. ನಂತರ ಮಲಗಬೇಕಾದ್ರೆ ಆವಾಗ ಮಕ್ಕಳು ನಾನು ಎಲ್ಲರೂ ನಮ್ಮ ಮನೇಲಿ ಎಷ್ಟು ಜನ ಇದ್ದರೂ ಅಷ್ಟು ಜನನೂ ಅಷ್ಟೇ ಕೈಕಾಲು ಮುಖ ತೊಳ್ಕೊಂಡು ಬಾಯಿ ನೀಟಾಗಿ ವಾಶ್ ಮಾಡಿಕೊಂಡು ದೇವ್ರ ಮುಂದೆ ಕೂತ್ಕೊಂಡು ನಾವು ಮಕ್ಕಳ ಕೈಲಿ ನಾನು ಮತ್ತು ಈ ಶ್ಲೋಕ ಎಲ್ಲ ಹೇಳೋ ಅಂಥದ್ದು. ನೀವು ಇದೇ ರೀತಿ ಪ್ರತಿದಿನ ಮಾಡ್ತಾ ಬನ್ನಿ, ಖಂಡಿತ ರಾಯರ ಅನುಗ್ರಹ ಹಾಗೆ ಆಗುತ್ತೆ. ಏಕೆಂತಂದರೆ ನನ್ನ ಅನುಭವ ಅದು. ನಾನು ಇಷ್ಟು ಕಷ್ಟದಲ್ಲಿದ್ದೆ ಅಂತ ದೇವ್ರುಗಳಿಗೂ ಗೊತ್ತು. ಅದು ನಾನು ವೀಡಿಯೋದಲ್ಲೂ ಸುಮಾರು ನಾನು ಹಂಚ್ಕೊಂಡಿದ್ದೀನಿ ಅಲ್ವಾ. ಅದಕ್ಕೇ ನಾನು ಕಷ್ಟದಲ್ಲಿರಬೇಕಾದ್ರೆ ದೇವ್ರಿಗೆ ಅಂತ ನಾನು 1 ಗಂಟೆ, ಅರ್ಧ ಗಂಟೆ ಟೈಮ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಹಂಗಾಗಿ ದೇವ್ರ ಮುಂದೆ ಕೂತ್ಕೊಂಡು ನಾನು ಒಂದು ಪ್ರಾರ್ಥನೆ ಮಾಡ್ಕೋತೀನಿ. ನಾನು ರಾಘವೇಂದ್ರ ಸ್ವಾಮಿ ಶ್ಲೋಕನ 108 ಬಾರಿ ಅದೊಂದೇ ಹೇಳಲ್ಲ, ವಿಷ್ಣು ಶ್ಲೋಕನೂ ಸಹ ಹೇಳ್ತೀನಿ, ಶ್ರೀಕೃಷ್ಣ ಪರಮಾತ್ಮ ಶ್ಲೋಕನೂ ಸಹ ನಾನು ಹೇಳ್ತೀನಿ, ರಾಘವೇಂದ್ರ ಸ್ವಾಮಿ ಶ್ಲೋಕನೂ ಹೇಳ್ತೀನಿ. ಇದನ್ನೆಲ್ಲ 108 ಸತಿ ನಾನು 3 ಟೈಮು ಹೇಳೋಂಥದ್ದು. ಹಾಗೆ ಹೇಳೋದ್ರಿಂದ ನಮ್ಮ ಮನೆಯಲ್ಲಿ ಏನು ಕಷ್ಟ ಇದೆ, ನಮ್ಮ ಬೇಡಿಕೆ ಏನು, ಅದನ್ನೆಲ್ಲ ರಾಯರು ಕೇಳಿಸ್ಕೋತಾರೆ. ಅವ್ರು ಕೇಳಿಸ್ಕೊಂಡು ನಮಗೆ ಒಂದು ಒಳ್ಳೆ ಅನುಗ್ರಹನ ಮಾಡ್ತಾರೆ. ನನಗೆ ಇವತ್ತು ಆಗಬೇಕು ರಾಯರೇ, ನೋಡಿ ನನಗಿವತ್ತು ಈ ಥರ ಕಷ್ಟ ಇದೆ, ನನ್ನ ಮನಸ್ಸಲ್ಲಿ ಈ ಥರ ನೋವಿದೆ, ನಾನಿವತ್ತು ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಆ ಕೆಲಸದಲ್ಲಿ ನನಗೆ ಒಳ್ಳೇದಾಗಬೇಕು, ನೀನು ಯಾವುದು ಅಷ್ಟೇ ಅಡ್ಡಿ ಆತಂಕ ಎಲ್ಲ ಮಾಡೋದಕ್ಕೆ ಹೋಗಬೇಡ ಅಂತ ನಾನು ರಾಯರ ಮುಂದೆ ಕೂತ್ಕೊಂಡು 108 ಸತಿ ಆ ಶ್ಲೋಕ ಹೇಳ್ಬಿಟ್ಟು ನಾನು ಓದೆ ಅಂದರೆ ಸಂಜೆ ಅಷ್ಟರಲ್ಲಿ ನನಗೆ ಸ್ವಲ್ಪನಾದರೂ ಸುಧಾರಿಕೆ ಅನ್ನೋದು ಕೊಟ್ಟಿರ್ತಾರೆ. ಏಕೆಂತಂದರೆ ನನಗೆ 10 ಭಾಗದಷ್ಟಾದರೂ ನನಗೆ ಒಂದು ಅನುಗ್ರಹ ಅಂತ ಮಾಡ್ತಾರೆ. ಅದಕ್ಕೆ ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಹೇಳೋದು ನಿಮಗೆ. ಗುರುವಾರ ನಾವು ಅದೇ ರೀತಿ ವಿಶೇಷವಾದ ಪೂಜೆ ಮಾಡ್ತೀವಿ. ಮತ್ತು ದಿನ ಬೆಳಗ್ಗೆ ನಾನು ಹೇಗೆ ಮಾಡ್ತೀನಿ ಅಂತಂದರೆ, ಡೈಲಿ ನಾವು ಪೂಜೆ ಮಾಡೇ ಮಾಡ್ತೀವಿ. ಮನೆ ದೇವ್ರಿಗೂ ಪೂಜೆ ಮಾಡೇ ಮಾಡ್ತೀವಿ, ರಾಯರಿಗೂ ಪೂಜೆ ಮಾಡೇ ಮಾಡ್ತೀವಿ. ರಾಯರಿಗೆ ತುಪ್ಪದ ದೀಪನೇ ಹಚ್ಚಬೇಕು. ಇಲ್ಲಾಂದರೆ ತುಪ್ಪದ ದೀಪ ನಿಮ್ಗೆ ಹಚ್ಚೋಕ್ಕಾಗಿಲ್ಲ ಅಂದರೆ ತುಪ್ಪದ ಬತ್ತಿ ಇರುತ್ತಲ್ಲ,
ತುಪ್ಪದ ಬತ್ತಿನ 2 ತುಪ್ಪದ ಬತ್ತಿ ಹಚ್ಚಿ ಮನೆ ದೇವ್ರ ಹತ್ರ ಮಾಮೂಲಿ ಎಣ್ಣೆ ಬಿಟ್ಕೊಂಡು ದೀಪ ಹಚ್ಚುವಂಥದ್ದು ಹಚ್ಚಿ ನಾವು ಡೈಲಿ ಇದೇ ರೀತಿ ಪ್ರಾರ್ಥನೆ ಮಾಡಬೇಕು. ಪೂಜೆ ಎಲ್ಲ ಮಾಡಿದ ನಂತರ ಬೆಳಗ್ಗೆ ಸಾಯಂಕಾಲ 2 ಟೈಮು ರಾಯರದ ಒಂದು ಶ್ಲೋಕ ಹೇಳಿ. ನಿಮ್ಗೆ ಎಷ್ಟೇ ಕಷ್ಟ ಬತ್ತಾ, ನಿಮ್ಮ ಎದುರುಗಡೆ ಒಂದು ಕಷ್ಟ ಬಂದು ನಿಂತಿದೆ ಅಂತಂದಾಗ ಕಣ್ಣು ಮುಚ್ಕೊಂಡು ನೀವು 48 ಸತಿ ಬೇಡ, ಒಂದು 11 ಸತಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಶ್ಲೋಕ ಹೇಳಿ. ಇಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಈ ರೀತಿನಾದರೂ 11 ಬಾರಿ ಹೇಳಿ. ನೀವು 11 ಸತಿ ಹೇಳಿ ಮುಗಿಸೋದ್ರಲ್ಲಿ ಏನಾರು ಒಂದು ಪರಿಹಾರ ಅನ್ನೋದು ರಾಯರು ಕೊಟ್ಟಿರ್ತಾರೆ. ಏಕೆಂತಂದರೆ ನನಗೆ ತುಂಬ ಏನಾದರೂ ಒಂದು ಸಮಸ್ಯೆ ಬತ್ತು ಅನ್ನೋ ಟೈಮಲ್ಲಿ ನಾನು ಕಣ್ಣು ಮುಚ್ಕೊಂಡು 1-2 ನಿಮಿಷ ರಾಯರದು ಒಂದು ಶ್ಲೋಕ ಅನ್ನೋದು ನಾನು ಹೇಳ್ತೀನಿ. ನಾನು ಹೇಳೋದ್ರಿಂದ ನನಗೆ ರಾಯರು ಒಂದು ಸಾಸಿವೆ ಕಾಲಷ್ಟಲ್ಲಾದರೂ ನನಗೆ ಒಂದು ಅನುಗ್ರಹ ಅಂತ ಮಾಡ್ತಾರೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಸುಮ್ಮನೆ ಪೂಜೆ ಮಾಡಿಬಿಟ್ಟು ನಮ್ಮ ಕೆಲಸ ಏನಿದೆ ಅದರಲ್ಲಿ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ಪೂಜೆ ಮಾಡೋದೇನಕ್ಕೆ ನಮ್ಗೆ ಒಳ್ಳೆಯದಾಗಲಿ ಅಂತ ತಾನೇ ನಾವು ಮಾಡೋದು. ಆ ರೀತಿ ಒಂದು 10 ನಿಮಿಷ, 1/4 ಗಂಟೆ ಇಲ್ಲ ಅರ್ಧ ಗಂಟೆನೇ ಕುತ್ಕೊಂಡು ರಾಯರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿ, ಮತ್ತು ಮಠಕ್ಕೆ ಹೋಗ್ತಿರಲ್ಲ ಅಲ್ಲಿ ನೀವು ಹೆಜ್ಜೆ ನಮಸ್ಕಾರ ಹಾಕ್ಬೇಕಾದ್ರೂ ಅಷ್ಟೇ ಬರೀ ರಾಯರು ಶ್ಲೋಕನೇ ಹೇಳ್ತಾ ಇರಬೇಕಾಗುತ್ತೆ. ನಾವು ಬೇರೆದನ್ನೆಲ್ಲ ಮನಸ್ಸಲ್ಲಿ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು. ರಾಯರೇ ನನಗೆ ಹಾಗೆ ಮಾಡು, ನನಗೆ ಹೀಗೆ ಮಾಡು, ನಾನು ಇದನ್ನು ಕೇಳ್ತಾ ಇದ್ದೀನಿ, ಅದನ್ನು ನನಗೆ ಅನುಗ್ರಹ ಮಾಡುತ್ತಾ ಕೇಳೋದಕ್ಕೆ ಹೋಗ್ಬಾರ್ದು. ನಾವೇನು ಒಂದು ಸೇವೆ ಮಾಡ್ತಾ ಇರ್ತೀವಲ್ಲ ಆ ಸೇವೆ ಮಾಡಬೇಕಾದ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಷ್ಟನ್ನು ಕೇಳ್ತಾ ಹೋಗ್ರಿ. ನೀವು ಮೊದಲದಾಗಿ ನಿಮ್ಗೆ ಏನು ಬೇಕೋ ಅದನ್ನು ಕೇಳಿ. ಒಂದು ಸೇವೆ ಮಾಡ್ತಿರಲ್ಲ ಆವಾಗ ರಾಯರದು ಒಂದು ಶ್ಲೋಕ ಅನ್ನೋದು ಹೇಳಿ. ನೀವು ಹೆಜ್ಜೆ ನಮಸ್ಕಾರ ಹಾಕಿ ಮುಗಿಯೋಷ್ಟೊತ್ತಿಗೆ ಎಷ್ಟು ಸತಿ ಆಗುತ್ತೆ ಅಷ್ಟು ಸತಿನೂ ರಾಯರಿಗೆ ಅದು ಸಲ್ಲುತ್ತೆ. ಅದು ನಾವು ಹೇಳೋವಂಥ ಒಂದು ಶ್ಲೋಕ. ಆವಾಗ ರಾಯರು ಅನುಗ್ರಹ ಬೇಗ ಆಗುತ್ತೆ. ಈ ರೀತಿ ಮಾಡಿ. ನಾನು ಡೈಲಿ ಅಷ್ಟೇ ಮಾಮೂಲಿ ನಾನು ಗುರುವಾರ ಹೇಗೆ ಪೂಜೆ ಮಾಡ್ತೀನೋ ಅದೇ ರೀತಿಯೇ ನಾನು ಡೈಲಿ ಮಾಡೋದು. ಏಕೆಂತಂದರೆ ನಾವು ಕಷ್ಟದಲ್ಲಿರುವಾಗ ದೇವ್ರಿಗೆ ಅಂತ ನಾವು ಒಂದು ಸ್ವಲ್ಪ ಟೈಮ್ ಕೊಡೋದ್ರಲ್ಲಿ, ದೇವ್ರಿಗೆ ಅಂತ ನಾವು ಸ್ವಲ್ಪ ದುಡ್ಡು ಖರ್ಚು ಮಾಡೋದ್ರಲ್ಲಿ ಏನು ಲಾಸ್ ಆಗೋದಿಲ್ಲ ಅಲ್ವಾ. ನಾನು ಅದಕ್ಕೆ ಹೇಳೋದು, ನಾನು 3 ಹೊತ್ತು ಊಟ ಮಾಡೋದ್ರಲ್ಲಿ ಅದರಲ್ಲಿ 1 ಟೈಮ್ ಊಟ ಬಿಡ್ತೀನಿ. ಆ 1 ಟೈಮ್ ಊಟ ಬಿಟ್ಟಿದ್ರಲ್ಲಿ ರಾಯರಿಗೆ ನಾನು ಏನಾದರೂ ಒಂದು ತರ್ತೀನಿ. ಇಲ್ಲ ಒಂದು ತುಪ್ಪ ತರ್ತೀನಿ, ಇಲ್ಲ ಒಂದು ಹೂ ತರ್ತೀನಿ, ನಾನು ಇಲ್ಲ ಒಂದು ರಾಯರಿಗೆ ಒಂದು ನೈವೇದ್ಯ ಮಾಡೋದಕ್ಕೆ ಏನು ಬೇಕು ಅದನ್ನೆಲ್ಲ ತೊಗೊಂಬಂದು ನಾನು ಇಟ್ಕೋತೀನಿ. ರಾಯರು ಅಂತಲ್ಲ, ನಮ್ಮ ಮನೆ ದೇವ್ರಿಗೂ ಅಷ್ಟೇ. ನಾನು ರಾಯರನ್ನು ಎಷ್ಟು ನಂಬ್ತೀನೋ ನಮ್ಮ ಮನೆ ದೇವರು ನಾನು ಅಷ್ಟೇ ನಂಬ್ತೀನಿ ನಾನು. ಏಕೆ ಅಂತಂದರೆ ನಮ್ಮ ಮನೆ ದೇವ್ರನ್ನ ನಾವು ಬಿಡೋಂಗಿಲ್ಲ. ನಮ್ಗೆ ಎಂಥದೇ ಒಂದು ಕಷ್ಟ ಬರ್ತಿರಲಿ, ಏನೇ ಒಂದು ಸಮಸ್ಯೆ ಎದುರಾಗಿರಲಿ, ಆ ಸಮಸ್ಯೆನೆಲ್ಲ ದೂರ ಮಾಡೋದೇ ನಮ್ಮ ಮನೆ ದೇವ್ರುಗಳು. ಫಸ್ಟು ಬರೋದೇ ನಮ್ಮ ಮನೆ ದೇವ್ರುಗಳು. ಅದಕ್ಕೆ ಹೇಳೋದು, ಮನೆ ದೇವ್ರುಗಳ್ನ ಪೂಜೆ ಮಾಡಿ ಅಂತ ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳೋದು. ಮನೆ ದೇವ್ರನ್ನ ನೆನೆಸ್ಕೊಳ್ಳಿ. ಫಸ್ಟು ಮನೆ ದೇವರು ಪೂಜೆ ಮಾಡಿ, ವರ್ಷಕ್ಕೊಂದ್ಸತಿ ಮನೆ ದೇವ್ರಿಗೆ ಹೋಗಿದ್ದು ಬನ್ನಿ. ಮನೆ ದೇವರ ಆಶೀರ್ವಾದ ನಮಗಿದ್ರೆ ನಾವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅಷ್ಟೇ ಅದು ಹೂವಿನ ಹಾರ ಎತ್ತೋದಷ್ಟೇ ಸಲೀಸಾಗುತ್ತೆ. ನಮ್ಮ ಮನೆಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಅನ್ನೋದು ಬರೋದಿಲ್ಲ. ನಾವೇನೇ ಒಂದು ಕಷ್ಟ ಬತ್ತಾ, ಅಪ್ಪ ದೇವರೇ ನೀನೇ ನೋಡ್ಕೊಳ್ಳಪ್ಪ ಅಂದ್ರೆ ಸಾಕು, ತಕ್ಷಣದಲ್ಲಿ ಅದನ್ನು ಬಗೆಹರಿಸ್ತಾರೆ ನಮ್ಮ ಮನೆ ದೇವ್ರುಗಳು. ಮನೆ ದೇವ್ರು ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ. ಇನ್ನು ನಮ್ಮ ರಾಯರನ್ನ ಕೇಳ್ಕೋಬೇಕಾ, ನಮ್ಮ ರಾಯರು ಕರುಣಾಮಯಿ ಅಲ್ವಾ. ಕಾಮಧೇನು ಕಲ್ಪವೃಕ್ಷ ಕರುಣಾಮಯಿ ಅಂತಲೇ ನಮ್ಮ ರಾಯರಿಗೆ ಇರುವಂಥ ಒಂದು ಹೆಸರು. ನಮ್ಮ ರಾಯರು ಏನಾರ ಒಂದು ನಾವು ಬೇಡಿಕೆ ರಾಯರ ಮುಂದೆ ಇಟ್ವಿ ಅಂತಂದರೆ ತಕ್ಷಣ ಅದು ತಥಾಸ್ತು ಅಂತ ಹೇಳ್ತಾರೆ. ಅದು ನನ್ನ ಜೀವನದಲ್ಲಿ ನನಗೆ ಮಾಡಿದ್ದಂಥ ರಾಯರ ಅನುಗ್ರಹ. ನನ್ನ ಜೀವನದಲ್ಲಿ ರಾಯರು ಮಾಡಿದಂಥ ಅನುಗ್ರಹ ನನಗೆ. ಅದಕ್ಕೆ ನಾನು ರಾಯರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊತೀನಿ. ರಾಯರಿದ್ದಾರೆ, ಎಂಥ ಕಷ್ಟನೇ ಬರಲಿ ನಾನು ಆ ಕಷ್ಟಕ್ಕೆ ಹೆದ್ರಕ್ಕೆ ಹೋಗೋದಿಲ್ಲ. ಅಪ್ಪ ರಾಯರೇ ನನಗೆ ಕಷ್ಟ ಬಂದಿದೆ, ನಾನು ಆ ಕಷ್ಟ ನೋಡಿ ಹೆದ್ರುಕೊಳ್ಳೋದಿಲ್ಲ. ಆ ಕಷ್ಟನ ಎದುರಿಸೋ ಅಂಥ ಒಂದು ಶಕ್ತಿ ನೀನು ನನಗೆ ಕೊಡು. ಆ ಕಷ್ಟ ನನ್ನಲ್ಲಿ ಆವರಿಸ್ಕೊಂಡಿರುವಾಗ ನೀನು ನನ್ನಲ್ಲಿರಬೇಕು, ನನ್ನ ಉಸಿರಲ್ಲಿರಬೇಕು, ನನ್ನ ಮನೆಯಲ್ಲಿ ನೀರಬೇಕು. ಎಂಥ ಬೆಟ್ಟದಂಗೆ ಬಂದ ಕಷ್ಟನೂ ನಾನು ಎದುರಿಸ್ತೀನಿ ಭಗವಂತ, ನೀನು ನನ್ನ ಜೊತೇಲಿದ್ದರೆ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಮುಂಚೆ ಏನಾದರೂ ಸ್ವಲ್ಪ ಕಷ್ಟ ಬಂದುಬಿಟ್ರೆ, ಸಮಸ್ಯೆ ಬಂದರೆ ನಾನು ದೇವ್ರ ಮುಂದೆ ಕುತ್ಕೊಂಡು ಅಳ್ತಿದ್ದೆ, ನಾನು ಹೆದ್ರುಕೋತಿದ್ದೆ. ಅವಾಗ ನನಗೆ ಕೈಕಾಲೆಲ್ಲ ನಡ್ಕೊ ಬರೋದು. ಇವಾಗ ಹೆದ್ರಕ್ಕೋಗೋದಿಲ್ಲ. ನನ್ನ ಅಪ್ಪ ಇದ್ದಾರೆ, ರಾಯರು ಇದ್ದಾರೆ. ಅದೆಷ್ಟು ಕಷ್ಟ ಬರುತ್ತೋ ಬರಲಿ, ನಾನು ಎದುರಿಸ್ತೀನಿ. ನಾನು ಏಕೆ ನನ್ನ ಜೊತೆ ರಾಯರು ಇದ್ದಾರೆ, ನಾನು ರಾಯರು ನಂಬಿದ್ದೀನಿ. ನಾನು 100 ಪಟ್ಟು ಕೇಳಿದ್ರೆ ರಾಯರು ನನಗೆ ಅದರಲ್ಲಿ ಒಂದು 20 ಪಟ್ಟಾದರೂ ನನಗೆ ಕೊಟ್ಟೇ ಕೊಡ್ತಾರೆ. ನನ್ನ ಫುಲ್ಲು ಕೆಳಗಡೆ ನೆಲ ಕಚ್ಚೋ ತಕ್ಕ ನನ್ನ ಅಪ್ಪ ಬಿಡೋದಿಲ್ಲ. ನನ್ನ ಕೈ ಹಿಡಿದು ಮೇಲೆ ಎತ್ತುತ್ತಾರೆ ಅಂದ್ಬಿಟ್ಟು ನಾನು ಯಾವ ಕಷ್ಟಕ್ಕೂ ಅಷ್ಟೇ ಹೆದ್ರಕ್ಕೋಗೋದಿಲ್ಲ. ಬರೋ ಸಮಸ್ಯೆ ಎಲ್ಲ ಬರಲಿ, ಅಪ್ಪ ನೀನು ನನ್ನ ಜೊತೆಯಲ್ಲಿರಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು.
ನೋಡಿ, ರಾಯರ ಅನುಗ್ರಹ ಯಾರಿಗಾಗ್ತಿಲ್ಲ ಅವರು ಈ ರೀತಿ ಒಂದು ಪೂಜೆ ಅಂತ ಮಾಡಿ ನೀವು ಮನಸ್ಸಿನಲ್ಲಿ ಬೇರೆ ಏನೇನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನೀವು ಕೂತಿದಾಗ, ನಿಂತಿದ್ದಾಗ, ಇಲ್ಲ ಒಂದು ಏನೋ ಕೆಲಸ ಮಾಡ್ತಾ ಇರ್ತೀರಾ, ಇಲ್ಲ ದಾರಿನಲ್ಲಿ ಏನೋ ನಡ್ಕೊಂಡು ಹೋಗ್ತಾ ಇರ್ತೀರಾ, ಇಲ್ಲ ಒಂದು ಅಡುಗೆ ಮಾಡ್ತಾ ಇರ್ತೀರಾ, ಅವಾಗೆಲ್ಲ ರಾಯರು ಶ್ಲೋಕ ಹೇಳಿ, ರಾಘವೇಂದ್ರಾಯ ನಮಃ, ರಾಘವೇಂದ್ರಾಯ ನಮಃ, ರಾಯರೇ ರಾಯರೇ ರಾಯರೇ. ಮನಸ್ಸಲ್ಲಿ ನೀವು 24 ಗಂಟೆನೂ ಇದೇ ಥರ ಹೇಳ್ತಾ ಇರ್ರಿ. ನಾನು ಯಾಕೆ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ರಾತ್ರಿ ನನಗೆ 3 ಸತಿ ರಾಯರ ಮಠ ಕಂಡಿದ್ದಂಥದ್ದು. ನಾನು 3 ಸತಿ ಎಚ್ಚರ ಆಯಿತು. 3 ಸತಿ ಎಚ್ಚರವಾಗಿ ಎದ್ದು ಹೊರಗಡೆ ಬಂದು ತಿರ್ಗಾ ಹೋಗಿ ಮಲ್ಕೊಂಡಾಗೆಲ್ಲ ತಿರ್ಗಾ ರಾಯರ ಮಠನೇ ನನಗೆ ಕಾಣಿಸ್ತಾ ಇರೋದು. ನನಗೆ ಅವಾಗ ಅನ್ನಿಸ್ತು, ಅಪ್ಪ ನೀನು ನನ್ನ ಜೊತೇಲಿ ಇದ್ದೀಯಾ ನೀನು. ಏಕೆಂತಂದರೆ ನನ್ನ ಮನಸ್ಸಲ್ಲಿ ಬೇರೆ ಏನೇನೂ ಇಲ್ಲ. ನನ್ನ ಮನೇಲಿ ಒಂದು ಅಡುಗೆ ಮಾಡಬೇಕಾದ್ರೂ, ಒಂದು ಕೆಲಸ ಮಾಡಬೇಕಾದ್ರೂ, ಹೊರಗಡೆ ಹೋಗಿ ನಾನು ಕೆಲಸ ಮಾಡಬೇಕಾದ್ರೂ ನಾನು ರಾಯರು ನೆನೆಸ್ಕೊಳ್ಳೋದೆ. ನನ್ನ ಮನಸ್ಸಲ್ಲಿ ಏನೇನೂ ನೆನೆಸ್ಕೊಳ್ಳಲ್ಲ. ನಾನು ಸಂಜೆ ಏನು ಅಡುಗೆ ಮಾಡಬೇಕು, ನಾನು ಏನು ಕೆಲಸ ಮಾಡಬೇಕು, ಅದನ್ನೆಲ್ಲ ನಾನು ತಲೆಯಲ್ಲೇ ಇಟ್ಕೊಳ್ಳೋಕೆ ಹೋಗಲ್ಲ. ರಾಯರೇ ರಾಯರೇ ರಾಯರೇ, ಬರೀ ನಾನು ರಾಯರ ಜಪನೇ ಮಾಡೋದು. ರಾಯರು ಜಪ ಮಾಡಿಕೊಂಡೇ ನಾನು ಮನೆಯಲ್ಲಿ ಕೆಲಸ ಮಾಡೋವಂಥದ್ದು. ಅದಕ್ಕೆ ನನ್ನ ಕನಸಲ್ಲಿ ರಾಯರು ಆವಾಗವಾಗ ನನಗೆ ಬರ್ತಾನೆ ಇರ್ತಾರೆ. ರಾಯರ ಮಠ ಆಗಿರ್ಬೋದು, ರಾಯರಾಗಿರ್ಬೋದು, ಇಲ್ಲ ಮಂತ್ರಾಲಯದಲ್ಲಿ ಸುಬುಧೇಂದ್ರ ತೀರ್ಥರಿದ್ದಾರಲ್ಲ ಅವರಾಗಿರ್ಬೋದು, ಪ್ರತಿಯೊಬ್ಬರು ನನ್ನ ಕನಸಲ್ಲಿ ಬರ್ತಾ ಇರ್ತಾರೆ. ವಿಷ್ಣು ದೇವರಾಗಿರ್ಬೋದು, ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು, ನನ್ನ ಕನಸಲ್ಲಿ ಬರ್ತಾನೆ ಇರ್ತಾರೆ. ನಾನು ಅದಕ್ಕೆ ಹೇಳೋದು, ನೀವು ಆದಷ್ಟು ಮನ್ಸನ್ನು ಖಾಲಿ ಬಿಡೋದಕ್ಕೆ ಹೋಗಬೇಡಿ. ಮನಸ್ಸಲ್ಲಿ ದೇವ್ರುಗಳನ್ನ ನೆನೆಸ್ಕೊಳ್ಳಿ, ದೇವ್ರನ್ನ ಜಪ ಮಾಡಿ. ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಸುಮಾರು ಜನ ಹೇಳ್ತೀರಾ, ರಾಯರು ಪೂಜೆ ಮಾಡ್ತೀವಿ, ರಾಯರ ಅನುಗ್ರಹ ನಮ್ಗೆ ಆಗ್ತಿಲ್ಲ, ನಮಗೆ ತುಂಬಾ ಕಷ್ಟನೇ ಬರ್ತಿದೆ ಅಂತ. ನೋಡಿ, ನಾನು ಈ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ನೋಡಿ, ಅದನ್ನು ನೀವು ಚಾಚು ತಪ್ಪದೆ ಮಾಡ್ತಾ ಹೋಗಿ. ಖಂಡಿತ ರಾಯರ ಅನುಗ್ರಹ ನಿಮ್ಗೆ ಹಾಗೇ ಆಗುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ, ನೀವು ಕೇಳಿದಂಥ ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.